ರೈತರ ಮಕ್ಕಳಿಗೆ ಹೆಣ್ಣು ಕೊಡೋದಿಲ್ಲ ಅಂತಾರೆ. ಸಾಧನೆ ನೋಡಿ ಸಾಕಾದ್ರೆ ಹೀಗೆ ಇರಬೇಕು. ತಾಯಿನ ಕರ್ಕೊಂಡ್ಬರ್ಬೇಕಂದ್ರೆ ನಮ್ಮ ಹತ್ರ ದುಡ್ಡು ಇರಲಿಲ್ಲ, ಬಸ್ಗೆ ಕಾಸಿರಲಿಲ್ಲ, 100 ರೂಪಾಯಿ ಇಲ್ಲ. ಒಂದು ಲಂಗ್ಸಲ್ಲಿ ಒಂದು ಅರ್ಧ ವರ್ಕ್ ಆಗೋದು, ಒಂದು ಲಂಗ್ಸ್ ಲೆಫ್ಟ್ ಹಾರ್ಟ್ ಇತ್ತು ಲಂಗ್ಸ್, ಇನ್ನೊಂದು ಫುಲ್ ಚೆನ್ನಾಗಿದೆ. ಮನುಷ್ಯನ್ ನೋಡಿದ್ರೆ ದೂರ ಹೋಗ್ಬಿಡೋರು, ಅವ್ನು ಸಾವುಕಾರನಪ್ಪ ಅಂದ್ರೆ ಅವನ ಹತ್ರ ಏನ್ ಕಾಯಿಲೆ ಇರ್ತೀವ ಅಂತ ಓಡೋಗ್ಬಿಡೋರು. ಒಂದು 20-30 ಸಾವಿರ ರೂಪಾಯಿದು ಇಂಜೆಕ್ಷನ್ ತಗೋಬೇಕು. ಹೋಗ್ತೀನಿ ನೋಡಿ, ಇಷ್ಟು ಕುಂತ್ಕೊಂಡು ಹೋಗ್ತೀವಿ, ಆದ್ರೂ ಬಿಡಲ್ಲ. ಹೋದ್ರೆ ಒಬ್ಬ ಹೋಗ್ಬೇಕು, ಎಲ್ಲರನ್ನು ಹಳ್ಳಕ್ಕೆ ಹಾಕ್ಬಿಟ್ಟು ಹೋಗ್ಬಾರ್ದು ಯಾವತ್ತು. ಬನ್ನಿ ಸರ್. ನೀವು ನಾನೇ ಫೋನ್ ಮಾಡಿದ್ದೆ, ಬನ್ನಿ. ಆಯ್ತಾ ಸಾಧನೆ ಮಾಡಿದಲ್ಲಿ ನೀವು ಏನು ಸಾಧನೆ ಮಾಡಿಲ್ಲ, ಬನ್ನಿ ಸರ್. ನಾವು ಹೇಳಿ, ನಾನು ಮೊನ್ನೆಯಿಂದ ಎಷ್ಟು ನೋಡ್ತಿದ್ದೆ, ನಿಮ್ಗೆ ಫಾಲೋ ಮಾಡ್ತೀನಿ. ಹೌದಾ? ನಾನು ಏನು ಸಾಧನೆ ಮಾಡಿಲ್ಲ. ಕೂತ್ಕೊಳ್ಳಿ. ಹಾಂ, ಕೂತ್ಕೊಳ್ಳಿ. ಲೈಟಿಗೆ ಹೌದು, ಕೂತ್ಕೊಳ್ಳಿ. ತುಂಬ ಜನ ಅಲ್ಲ, ಅವ್ರು ನೆನ್ನೆ ಮನೇಲಿ ಅವ್ರು ಹಾಕಿದ್ದು ಒಂದು ದಿನ ನನಗೆ ಸುಮಾರು ಜನ ಕಳಿಸವ್ರೆ. ತುಂಬ ಜನ ಅಂದರೆ ನನಗೆ ಈ ಥರದ್ಗಳೆಲ್ಲನೂ ನನಗೆ ಒಂದು 200 ಜನ ಕಳಿಸಿದ್ರು. ನಿಮ್ಮದು ನನ್ನ ಇನ್ಸ್ಟಾಗ್ರಾಮಾಗ ಈ ಥರದ್ದೆಲ್ಲ ಕಳಿಸ್ತಾ ಇರ್ತಾರೆ ನನಗೆ. ತಿಂಗಳಿಗೆ ಏನು ಗೊತ್ತಾ ಹರೀಶನ, ಎವ್ರಿ ಮಂತ್ ಯಾರಿಗಾದ್ರೂ ದಾನ ಮಾಡೋದು ಪಾಲಿಸಿ. ಎವ್ರಿ ಮಂತ್ 1 ಲಕ್ಷ 2 ಲಕ್ಷ ನಾನು ನೋಡಿದ್ದೀನಿ ಕೆಲವೆಲ್ಲ ವಿಡಿಯೋ. ಅಂದರೆ ನಾನು ಎಲ್ಲಿ ಗಾಡಿಗಳೆಲ್ಲ ಯಾವುದು ಸಾಧನೆ ರೀ, ಅದು ಯೂತ್ಗಳಿಗೆ ಗೊತ್ತಾಗಬೇಕು. ಬೇಡ ಅಂದ್ಬಿಟ್ಟು ನಾವು ಅದಕ್ಕೆ ನಿಮ್ಗೆ 9 ಗಂಟೆಗೆ ನಿಮ್ಗೆ ರೆಡಿ ಆಗೋಗುತ್ತಂತ ನೀವು ಕೇಳಿದ್ದು. ರೈತರ ಪರವಾಗಿ ನೀವು ಭಾಳ ಇದಲ್ಲ, ಏನೋ ಮಾಡೋಣ ಸರ್. ನಮ್ಗೆ ಭಾಳ ಖುಷಿ ಆಯ್ತು ಮಾತ್ರ. ಗ್ರೇಟ್. ರೈತರ ಮಕ್ಕಳಿಗೆ ಹೆಣ್ಣು ಕೊಡೋದಿಲ್ಲ ಅಂತಾರೆ. ಸಾಧನೆ ನೋಡಿ ಸಾಕಾದ್ರೆ ಹೀಗೆ ಇರಬೇಕು. ರೈತರ ಮಕ್ಕಳು ಹೇಗಿದ್ದಾರೆ, 100 ಜನ ಕೊಡ್ತಾರೆ ಅಲ್ಲ, ಇವ್ರನ್ನ ಗೊತ್ತಾಗಬೇಕು. ಎಲ್ಲ ರೈತರ ಮಕ್ಕಳಿಗೆ ಪಾಪ ಎಷ್ಟು ಕಷ್ಟ ಗೊತ್ತಾ. ಸಿಟಿ ಇದು ಏನಿಲ್ಲ ಸಿಟಿಯಲ್ಲಿ. ಇದು ಎಂತ ಕಾರಣ ಸ್ಟಾರ್ಟ್ ಆಗಿದ್ದು ನಿಮಗೆ? ಅದು ಕ್ಯಾನ್ಸರ್ ಇದೆ ನನಗೆ ಮೊದಲಿಂದ. ಒಂದು 3 years ಆಯಿತು ಆಪ್ರೇಷನ್ ಮಾಡಿ. ಫುಲ್ ಇಲ್ಲಿದೆ ಥೈರಾಯ್ಡ್ ಕ್ಯಾನ್ಸರ್. ಅದು ಥೈರಾಯ್ಡಿಗೆ ಬಂದು ಅದು ಒಳಗೆ ಲಂಗ್ಸ್ ಸ್ಪ್ರೆಡ್ ಆಗಿದೆ. ಸೊ ಒಂದು ಲಂಗ್ಸಲ್ಲಿ ಒಂದು ಅರ್ಧ ವರ್ಕ್ ಆಗೋದು, ಒಂದು ಲಂಗ್ಸ್ ಲೆಫ್ಟ್ ಹಾರ್ಟ್ ಇತ್ತು ಲಂಗ್ಸ್, ಇನ್ನೊಂದು ಫುಲ್ ಚೆನ್ನಾಗಿದೆ. ಸ್ವಲ್ಪ ಕಣಗಳಿದೆ, ಆ ಕಣಗಳು ಇನ್ನೂ ಜೀವದಲ್ಲಿದೆ, ಚಿಕ್ಕದು. ಅದು ಎಲ್ಲಿ ಪಾರ್ಟ್ಸಿಗೆ ಹೋಗ್ತದೆ, ಸ್ಪ್ರೆಡ್ ಮಾಡ್ತದೆ, ಆ ಪಾರ್ಟ್ಸ್ನ ಹಾಳು ಮಾಡ್ತದೆ. ಓಕೆ ಓಕೆ. ಒಂದೊಂದ್ಸರಿ ಬೋನ್ ಸ್ವೆಲ್ಲಿಂಗ್ ಬರೋದು. ಈಗ ಹೊಟ್ಟೆಗೆ ಬಂದಿದೆ, ಸ್ವಲ್ಪ ಸ್ಪ್ರೆಡ್ ಆಯಿತು. ಹೊಟ್ಟೆಗೆ ಬಂದ ತಕ್ಷಣ ಹೊಟ್ಟೆನ ನೀರು ತುಂಬಿಕೊಂಡು ಕಾಲಿಗೆಲ್ಲ ಸ್ಪ್ರೆಡ್, ಎಲ್ಲ ನೀರು ಸ್ಪ್ರೆಡ್ ಇದೆ. ಆ ಕಣಗಳು ಸಾಯ್ಬೇಕೀಗ. ಕ್ಯಾನ್ಸರ್ ಕಣ ಸಾಕ್ರೆ ಇದು ನೀರಲ್ಲ, ಇದು ಬಂದು ಆಲ್ಬಮಿನ್ ಅಂತ ದೇಹದಲ್ಲಿ ಬಂದ ಪ್ರೋಟೀನ್ ವಾಟರ್. ಇದು ನಾನು ತೆಗಿತಾ ಇರ್ಬೇಕು. ಇದೆ ಅದು ನೋಡಿದೆ ನಾನು. ಇದೆ, ಅಲ್ಲಿ ತೆಗಿತಾ ಇದ್ವಿ. ಮೊನ್ನೆಯಿಂದ ಹಾಕ್ಬಿಟ್ಟು ಕಳಿಸಿದ್ರು ಮನೆಯಲ್ಲಿ. ಈಗ ಉಸಿರು ಕಾಡ್ತಿಲ್ಲ ಒಂದೊಂದ್ಸರಿ ಜಾಸ್ತಿ ಆದರೆ, ಅವಾಗ ತಗೊಳ್ಳಿಕ್ಕೆ ಅಂತೀವಿ. ಬಟ್ ತೆಗಿಬಾರ್ದು ಜಾಸ್ತಿ. ಒಂದು ಅರ್ಧ ಲೀಟ್ರ್ ತೆಗೆದ್ರೆ ಒಂದು 20-30 ಸಾವಿರ ರೂಪಾಯಿದು ಇಂಜೆಕ್ಷನ್ ತಗೋಬೇಕು. ಅಂದರೆ ಅಷ್ಟು ಪವರ್ ಇರುವ ವಾಟರ್ ಇದು. ವೇಸ್ಟ್ ಮಾಡಿ ಮೋರಿಗೆ ಹಾಕಿದ್ರೆ ದುಃಖ ಆಗುತ್ತೆ. ಚೆಲ್ಲಬೇಕಲ್ಲ ವಾಟ್ರಲ್ಲಿ ಇದು ಪ್ರೋಟೀನ್ ಆಲ್ಬಮಿನ್ ಅಂತ ಹೇಳ್ತಾರೆ. ಇವನು ಇಂಜೆಕ್ಷನ್ ಕೊಡೋದು ಕೂಡ ನಮಗೆ ಆಲ್ಬಮಿನ್. ನಿಮ್ಗೆ ಗೊತ್ತಿತ್ತಾ ಅಥವಾ ಸಡನ್ ಆಗಿ ಆಗಿದ್ದಾನ? ಅದು 3 ವರ್ಷದಿಂದ ಗೊತ್ತಿತ್ತು. 3 ವರ್ಷದಲ್ಲಿ ಆಪರೇಷನ್ ಎಲ್ಲ ಆಯ್ತಲ್ಲ. ಫಸ್ಟ್ ಕತ್ತತ್ರ ಇತ್ತಂತೆ, ಅದಕ್ಕೆ ವಾಸಿ ಆಗಿ ಪರವಾಗಿಲ್ಲ ಸ್ವಲ್ಪ. 3 ವರ್ಷದಿಂದ ಅದು ದೊಡ್ಡ ಗಡ್ಡೆ, ಅದನ್ನು ಬಿಟ್ಬಿಟ್ಟಿದ್ದೆ ನಾನು. ಹಾಗೆ ಮೂವಿ ಆದ್ಮೇಲೆ ತೆಗಿಬೇಕು. ಓಕೆ. ಇಲ್ಲಿ ಆಗಿದೆ ಸರ್ ಅದು ನಮ್ಮ ತಾಯಿಗೆ ಇಲ್ಲಿ ಆಗಿತ್ತು, ಕ್ಯಾನ್ಸರ್ ಆಗಿತ್ತು. ಏನಾಯ್ತು ಆಮೇಲೆ? ಇಲ್ಲ, ನಮ್ಮ ತಾಯಿಗೆ ಸುಮ್ಮನೆ ಆಪ್ರೇಷನ್ ಆಗಿ ಅವಾಗ ತುಂಬ 10 ವರ್ಷ ಆಯಿತು. 10 ವರ್ಷ ಆದಮೇಲೆ ಆಪ್ರೇಷನ್ ಎಲ್ಲ ಮಾಡಿದ್ರಿ. ಅವಾಗ ನಮ್ಮ ಹತ್ರ ದುಡ್ಡೇನು ಇರಲಿಲ್ಲ. ಅವಾಗ ಏನು ಎಷ್ಟೊಂದು ಕಡಿಮೆ ಇದ್ದಿದ್ದು. ಫ್ರೀ ಹೋಗ್ತಾಯಿದ್ದು. ನಮ್ಗೆ ಬರೋಕ್ಕೆ ಕಾಸು, ಆಸ್ಪತ್ರೆ ಕಾಸು ಇರ್ತಾ ಇರಲಿಲ್ಲ. ನಮ್ಮ ತಾಯಿನ ಕರ್ಕೊಂಡ್ಬರ್ಬೇಕಂದ್ರೆ ನಮ್ಮ ಹತ್ರ ದುಡ್ಡು ಇರಲಿಲ್ಲ. ಬಸ್ಗೆ ಕಾಸಿರಲಿಲ್ಲ, 100 ರೂಪಾಯಿ ಇಲ್ಲ. 100 ರೂಪಾಯಿ ಕಾಸಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಆಮೇಲೆ ಆಪ್ರೇಷನ್ ಎಲ್ಲ ಮಾಡಿಸಿದ್ರಿ, ಫ್ರೀಯಾಗಿ ಮಾಡಿದ್ರು. ಆಮೇಲೆ ಎಲ್ಲ ಮಾಡಿದ ತಿರ್ಗಾ ಒಂದೊಂದು ದಿನ ಬರೋಕ್ಕಾಗಿಲ್ಲ. ಆಮೇಲೆ ನಮ್ಮ ತಾಯಿ ತೀರೋಗ್ಬಿಟ್ರು. ತುಂಬ ವರ್ಷ ಇರ್ತಾರೆ, ಒಂದು 4-5 ವರ್ಷ ಬದುಕಿದ್ರು. ಆಮೇಲೆ ಊಟ ಮಾಡೋಕ್ಕಾಗಿಲ್ಲ, ತಿರ್ಗಾ ಇದೆಲ್ಲ ಆಗಿ ಸ್ವಲ್ಪ ಕಷ್ಟ ಆಗ್ಬಿಟ್ಟಿತ್ತು. ಟ್ರೀಟ್ಮೆಂಟ್ ತೊಗೊಂಡ್ರು ಅವಾಗೂ. ಆದರೆ ಅದು ಕರೆಕ್ಟ್ ಟೈಮ್ ಫಾಲೋ ಮಾಡಬೇಕಿತ್ತು ನಾವು. ಅಂದರೆ ನಾವು ಹೋಗಿದ್ದು ಗೌರ್ಮೆಂಟ್ ಇರೋಲ್ಲ, ಅವ್ರ ಸ್ವಂತ ತಾಯಿಗೇನೆ ಹಿಂಗಾಗಿ ಬೇರೆಯವ್ರಿಗೆ ಈ ಥರ ಆದಾಗ ಬಂದು ಹೆಲ್ಪಿಂಗ್ ಇದ್ದಾರೆ. ಅದು ಒಳ್ಳೆತನ ಅಲ್ಲ. ಅವಾಗ ನಮ್ಮ ಹತ್ರ ಕಾಸಿಲ್ಲಲ್ಲ ನೋಡಿ. ನಮ್ಮದು ಇವಾಗಿದೆ. ಇವಾಗ ನಾವು ನಮ್ಮ ಹತ್ರ ನಮ್ಮ ತಾಯಿ ಇದ್ದಿದ್ರೆ
ಅದೆಷ್ಟು 1 ಕೋಟಿ ಆಗಲಿ 2 ಕೋಟಿ ಆಗಲಿ ಉಳಿಸ್ಕೊಳ್ತಾ ಇದೆ, ಫಾರಿನ್ ಕರ್ಕೊಂಡು ಹೋಗ್ಬಿಡ್ತಾ ಇದೆ. ಕಾಲಚಕ್ರ ಹೇಗೆ ಬಂದ್ಬಿಡ್ತಾರೆ. ದುಡ್ಡದ ವ್ಯಾಲ್ಯೂ ಏನು? ದುಡ್ಡು ಬೇಕು, ಇಲ್ಲ ಹೇಳೋದಿಲ್ಲ. ದುಡ್ಡದು ಏನು ವ್ಯಾಲ್ಯೂ ಸರ್? ದುಡ್ಡು ಬೇಕು, ಬದುಕಕ್ಕೆ ಬೇಕು. ಅದನ್ನ ನಾವು ಕೂಡಿಕೊಂಡು ನಾವು ಅದನ್ನೇ ಹಾಸಿಗೆ ಹೊಲಿಸ್ಕೊಂಡು ಮಾಡ್ಬೇಕನ್ನೋ ತಪ್ಪದು. ಎಲ್ಲರೂ ಪ್ರಪಂಚದಾಗ ಎಲ್ಲರೂ ಬದುಕಬೇಕು. ನಾವೇ ಬದುಕಬೇಕು ಅದಂತ ಇಲ್ಲ. ಎಲ್ಲರೂ ಚೆನ್ನಾಗಿದ್ರೇ ಪ್ರಪಂಚ ಎಲ್ಲರೂ ಆರಾಮಾಗಿರೋದು. ಇಲ್ಲಪ್ಪ ನಾನು ಚೆನ್ನಾಗಿದ್ದೀನಿ ಅಂದರೆ, ಈ ಕೊರೋನಾ ಬಂದಾಗ ಏನು ತಿಳ್ಕೊಂಡ್ರಿ ನೀವು? ಒಬ್ಬರ ಹತ್ರ ನೀವು ಯಾರು ಬರ್ತಾ ಇರಲ್ಲ ಹತ್ರಕ್ಕೆ, ನೀವು ನಿಮ್ಮ ಹತ್ರ ಬರ್ತಾ ಇದ್ರಾ? ಮನುಷ್ಯನ್ ನೋಡಿದ್ರೆ ದೂರ ಹೋಗ್ಬಿಡೋರು. ಅವ್ನು ಸಾವುಕಾರನಪ್ಪ ಅಂದ್ರೆ ಅವನ ಹತ್ರ ಏನ್ ಕಾಯಿಲೆ ಇರ್ತೀವ ಅಂತ ಓಡೋಗ್ಬಿಡೋರು. ನಮ್ಮೆಲ್ಲ ಮನೆ ಒಳಗೆ ಮಕ್ಕಳ ಜೊತೆ ಇರೋಕ್ಕೆ ಭಯ. ಅವ್ರು ಆಟ ಆಡ್ಕೊಂಡ್ ಬರ್ತಾರೆ, ಅವ್ರು ಎಲ್ಲಿ ಹೋಗ್ತಾರ ಅಲ್ಲಿ ಬರ್ತಾರ ಅಂತ ಬರೀ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು. ಬೇಗ ಲಂಗ್ಸ್ ಪ್ರಾಬ್ಲಮ್ ಇದ್ದವ್ರಿಗೆ ಏನಾದ್ರೂ ಹತ್ರ ಬಂದ್ರೆ ಅದು ವೆರಿ ಡೇಂಜರ್. ನೀವು ಒಬ್ಬರೇ ಇರೋದಾ? ಅಲ್ಲ, ಮಗ ಚಿಕ್ಕ ಮಗ ಇದ್ದಾರೆ ಇಲ್ಲಿ. ಮಿಸ್ಸಸ್ ಇಲ್ಲೇ ಜಾಬ್ಗೆ ಹೋಗ್ತಾರೆ. ಪಕ್ಕದಲ್ಲಿ ಸ್ಕೂಲ್ ಇದೆ, ಅಲ್ಲಿ ಆಚೆ ಹೋಗಕ್ಕಾಗಲ್ಲ, ಏನು ಹೋಗ್ತೀನಿ. ನೋಡಿ ಇಷ್ಟು ಕುಂತ್ಕೊಂಡು ಹೋಗ್ತೀವಿ, ಆದ್ರೂ ಬಿಡಲ್ಲ. ಈಗ ಸ್ವಲ್ಪ ಅದೇ 2 ತಿಂಗಳಿಂದ ನನಗೆ ಇದು ಕಟಿ ಹಾಕಿದೆ, ಜಾಸ್ತಿ ಆಗಿದೆ. ಇಲ್ಲಾನು ಹೋಗ್ತಾ ಇದೆ, ಹೊರಗಡೆ ಎಲ್ಲ ಹೋಗ್ತಾ ಇದೆ. ಕಾರಲ್ಲೇ ಮೊನ್ನೆ ಸ್ಕ್ಯಾನ್ ಮಾಡಿ 17ರಿಂದ 20 ಇಂಜೆಕ್ಷನ್ ಅಂದರು. ಒಂದು ಇಂಜೆಕ್ಷನ್ 3,55,000 ಇಂಜೆಕ್ಷನ್ಗೆ. ಸೈಡ್ ಖರ್ಚಿಗೆ ಅದು ಬೇರೆ 4 ಲಕ್ಷ ತಿಂಗಳಿಗೆ ಆಗ್ಬೋದು. ಹೇಗೆ ಸರ್? ಎಲ್ಲಿಂದ? ಸುಲಭ ಇಲ್ಲ ರೀ. ದುಡ್ಡು ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು ಸುಲಭ ಇಲ್ಲ. ಅದು ಟ್ರೀಟ್ಮೆಂಟಿಗೆ ಅದು ಗ್ಯಾರಂಟಿ ಕೇಳಿದೆ ನಾನು. ಏನು ಆಮೇಲೆ ಮಾಡಿ ನಾನೇನಾದರೂ ಹೆಚ್ಚು ಕಮ್ಮಿ ಆದರೆ ದುಡ್ಡು ಎಷ್ಟು? ಮನೆಯವರೆಲ್ಲ ದುಡ್ಡು ಇದ್ದರೆ ಅವ್ರು ಬದುಕ್ತಾರೆ, ಅವರಾದ್ರು. ನಾನು ನನ್ನ ಬದುಕಕ್ಕೆ ಹೋಗಿ ಅವ್ರನ್ನೆಲ್ಲ ದೊಡ್ಡ ಭಾಗ ಈಗ ಬಂದ ಏನೋ ಮಾಡಿ ಅವ್ರ ಜೀವನ ಹಾಳು ಮಾಡಬಾರ್ದಲ್ಲ. ಹೋದರೆ ಒಬ್ಬ ಹೋಗ್ಬೇಕು, ಎಲ್ಲರನ್ನು ಹಳ್ಳಕ್ಕೆ ಹಾಕ್ಬಿಟ್ಟು ಹೋಗ್ಬಾರ್ದು. ಯಾವತ್ತು ಸರ್ ನೀವು ದೊಡ್ಡವ್ರಿಗೆ ಬದುಕಬೇಕು ಸರ್. ಅದೆಲ್ಲ ನಿಮ್ಮ ಆಶೀರ್ವಾದ. ಇವತ್ತು ಏನು ಗೊತ್ತಾ, ನಾನು ಯಾಕೆ ಜನರಲ್ಲಿ ಬಂದೆ ಅಂದರೆ, ಜನ ಫಸ್ಟು ದೇವ್, ಜನಾರ್ದನ. ಮೊದಲಿಂದ ಹೇಳೋದು, ಕಲಾವಿದರಿಗೆ ಅನ್ನ ಹಾಕೋದೇ ಊಟ ಹಾಕೋದೇ ಜನರು. ಆಯ್ತು, ಅಣ್ಣವ್ರು ಕೂಡ ಅಲ್ಲೇ ಹೇಳೋದು, ಜನರು ಅಂದರೆ ಅಷ್ಟು ಒಂದು ದೇವ್ರ ಸಮಾನ. ಸೊ ಆಗಿರುವಾಗ ಜನರು ಕೊಟ್ಟಿದ್ದ ಆಶೀರ್ವಾದ ಯಾವತ್ತು ಸೋಲೋದಿಲ್ಲ ಅಂತ ಇವತ್ತು ಅದೇ ಒಂದು ನಂಬಿಕೆ. ಈಗ ನೋಡಿ, ಕಿರೋಯ್ ಹಾಸ್ಪಿಟ್ಲ್ ಅವರು ಅವ್ರದ್ದೇ ಲೆಟ್ರ್, ನಮ್ಮ ಡಾಕ್ಟ್ರು ಸುರೇಶ್ 3,50,000. ಇದು 21 ದಿನಕ್ಕೆ 1 ಇಂಜೆಕ್ಷನ್ 3,55,000 ಹಾಕಿದ್ದಾರೆ. 21 ದಿನಕ್ಕೆ 21 ದಿನದ್ದು 3 ಸರಿ ಕೊಡ್ತಾರೆ. 21 ದಿನ ಬಿಟ್ಬಿಟ್ಟು ಅಲ್ಲಿಗೆ 10-3 ಲಕ್ಷ ಇತ್ತು ಒಂದು ಸೈಕಲ್. ಈ ಥರ ಇಂಜೆಕ್ಷನ್ ಅವರು ನಮ್ಮ ದೇಹದ ಮೇಲೆ ಡಿಪೆಂಡ್ ಮಾಡ್ಕೊಂಡು ಕೊಡ್ತಾ ಹೋಗ್ತಾರೆ. ನೋಡ್ಬೋದು, ಒಂದು ಇಂಜೆಕ್ಷನ್ ಬಂದು 3,55,000 ರೂಪಾಯಿ ಇದೆ. ಅದು ತುಂಬ ಜನ ಇವ್ರ ಹತ್ರ ಪಾಪ ಇಲ್ಲ. ಇದು ಯಾವುದೋ ಚಿಕ್ಕದೊಂದು ಮನೆ ಇದೆ, ಇದು ಮಾರ್ಕೊಂಡ್ರೆ ಅದೇ ಹೇಳಿಲ್ವಾ? ಇಷ್ಟೊತ್ತು ಇವು ನಾನು ಸತ್ತಿದ್ರೂ ನಮ್ಮ ಮಕ್ಕಳೆಲ್ಲ ಚೆನ್ನಾಗಿರ್ಬೇಕಂತಾರೆ. ಯಾರೋ ಹೇಳ್ತಾರೆ, ಆ ಥರ ಮಾತ್ರ ಯಾರು ಹೇಳಲ್ಲ. ಎಲ್ಲರೂ ಬದುಕಬೇಕು. ಅದಕ್ಕೆ ನೀವೆಲ್ಲರೂ ನಾನು ಕೇಳ್ಬೋದಿಷ್ಟೇ, ಎಲ್ಲರೂ ಒಂದು 100, 200, 1,000 ಇಲ್ಲ ಒಂದು 50,000 ಒಂದು ಪ್ರೀತಿಯಿಂದ ನೀವು ಲಕ್ಷ ಕೊಟ್ಟರು ಓಕೆನೆ ಹಾಕಿ. ಒಳ್ಳೇದಾಗಲಿ, ಅಣ್ಣಗೆ ಒಳ್ಳೇದಾಗಲಿ. ಒಳ್ಳೆ ಪಾಪ ನಟರು ಹೇಳ್ಬೇಕಂದ್ರೆ ಕಷ್ಟದಿಂದ ಬಂದಿರೋರು. ಈ ಥರ ಆಗಬಾರ್ದು. ಎಲ್ಲರಿಗೂ ಶೇರ್ ಮಾಡಿ ಒಳ್ಳೇದಾಗಲಿ ಅಪ್ಪನಿಗೆ. ನಾನು ಅದೇ ಅಮೌಂಟ್ ಎತ್ಕೊಂಬಂದಿದ್ದೀನಿ ಕೊಡೋಣ ಅಂತ. ಅಂದರೆ ನಾನು ಇವರ ದೊಡ್ಡ ಅಭಿಮಾನಿ ನಾನು ಕೂಡ. ಯಾಕಂದರೆ ಸಮಾಜದಲ್ಲಿ ಅಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ. ಆಮೇಲೆ ಜೀವನ ಇವತ್ತು ತೋರಿಸ್ಕೊಡ್ತಾ ಇದ್ದಾರೆ ಅವರ ಈ ಚಾನಲಲ್ಲಿ ನೋಡುವಾಗ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರ್ತಾ ಇದೆ. ನನಗಂತೂ ತುಂಬ ಇಷ್ಟ ಆಗೋಯಿತು. ನಾನು ಇವತ್ತು ಖುಷಿಯಾಗಿ ಏನಕ್ಕೆ ಇನ್ನು ನೋಡಿ ನನ್ನ ಮುಖದಲ್ಲಿ ಇಷ್ಟು ನಗುವಿದೆ. ಕಾರಣ ಏನಂದರೆ, ಮುಂದೆ ನನಗೊಬ್ಬರು ಒಂದು ಒಳ್ಳೆ ಸ್ನೇಹಿತರು ಸಿಕ್ಕಿದ್ರು, ಒಂದು ಒಳ್ಳೆ ಟೀಮ್ ಸಿಕ್ಕಿದೆ ನನಗೆ. ಅದು ಇವರು, ನಾನು ಇವರು JP ನಗರ 9th Phase. ಇವರು ಅಷ್ಟು ದೂರದಿಂದ ಬೆಳಿಗ್ಗೆ ಬರಬೇಕು ಅಂದರೆ ಅವರೇನು ಸೋಷಿಯಲ್ ಮೀಡಿಯಲ್ಲಿ ಬಂದು ಏನೋ ಹೆಸರು ಮಾಡುವ ಉದ್ದೇಶದಲ್ಲಿ ಅಲ್ಲ, ನಿಜವಾಗಿಯೂ ಒಬ್ಬ ಕಷ್ಟದಲ್ಲಿರುವವನಿಗೆ ಬಂದು ಸಹಾಯ ಮಾಡೋಕ್ಕೆ ಬಂದಿದ್ದಾರೆ. ಅದು ಏನು ಹೇಳ್ತೀವಿ, ದೇವರನ್ನು ಮೆಚ್ಚಿಸುವಂಥ ಕೆಲಸ. ನಿಜವಾಗಿ ಸಮಾಜದಲ್ಲಿ ತುಂಬ ಜನ ಈ ಥರ ಸ್ಥಿತಿಯಲ್ಲಿದ್ದಾರೆ. ನೋಡಿ, ಎಲ್ಲರಿಗೂ ಸಹಾಯ ಮಾಡುವಂಥ ವ್ಯಕ್ತಿತ್ವ ಇವರದು. ಒಳ್ಳೆಯದಾಗಲಿ. ಈ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ, ಆಮೇಲೆ ಶೇರ್ ಮಾಡಿ. ನಾನು ಇನ್ನು ಮುಂದೆ ಇವ್ರ ಜೊತೆಗೆ ಇರ್ತೀನಿ, ನಿಮ್ಮ ಮುಂದೆನೂ ಏನು ಇವರ ಸೋಷಿಯಲ್ ಮೀಡಿಯಾ ಬರ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು, ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ತೊಗೊಳ್ಳಿನ ಇದು ನಿಮ್ಮ ಖರ್ಚಿಗಂತ ಆಸ್ಪತ್ರೆಗೆ ಒಂದು ಖರ್ಚಿಕೊಳ್ಳಿ. ದಯವಿಟ್ಟು ನಾನು ಕೊಡ್ತಾ ಇದ್ದೀನಿ, ನೀವು ಸ್ವಲ್ಪ ಹಾಕಿದ್ರೆ ಅಮೌಂಟು ಒಳ್ಳೇದಾಗುತ್ತೆ. ದಯವಿಟ್ಟು ಹೆಲ್ಪ್ ಮಾಡಿ, ಒಳ್ಳೇದಾಗ್ತದೆ ಅನ್ನಗ. ಥ್ಯಾಂಕ್ ಯು. ಓಕೆ, ಖಂಡಿತ. ನಮ್ಮದು ಸ್ಕ್ಯಾನರ್ ಇದ್ದರೆ ಕೊಡಿ. ಸ್ಕ್ಯಾನರ್ ಕೊಡ್ತೀನಿ, ನಾವು ಮಾತಾಡ್ಬಿಟ್ಟು ಇವ್ರದ್ದು ನನ್ನ ನಂಬರ್ ಶೇರ್ ಮಾಡ್ಕೊಳ್ತೀನಿ. ಸ್ಕ್ಯಾನರು ಅದು ಯಾವ್ದು ಸರಿ ನೋಡಿಕೊಂಡು ಸರಿ, ಮತ್ತು ಈಗ ಬ್ಯಾಂಕಿಗೆ ಹೋಗಿ ಆಮೇಲೆ ಕೊಡಿ, ನಾನು ಟ್ರಾನ್ಸ್ಫರ್ ಮಾಡ್ತೀನಿ. ಇವಾಗ ತುಂಬ ಜನ ಏನಾದ್ರು ಹೆಲ್ಪ್ ಮಾಡಿದ್ರೆ ನಿಮ್ಗೆ ಯಾರಣ ಈಗ ಬರ್ತಾ ಇದೆ. ಹೇಗೆ ಈಗ ನೀವು ಬಂದ್ರಿ, ಹಾಗೆ ಒಬ್ಬೊಬ್ಬರೇ
ವಿಡಿಯೋ ನೋಡಿ ಅವ್ರಿಗೂ ಒಂದು ಮನಸ್ಸು ಕರಗಿ ಒಬ್ರೊಬ್ರು ಅವರ ಇದು ಏನೋ ಪಿ ಎಗಳಿಂದ ಫೋನ್ ಬರ್ತಾ ಇದೆ. ಈಗ ಬಂತು ಒಬ್ಬರದ್ದು, ಅವ್ರ ನಂಬರ್ ಫೀಡ್ ಮಾಡೋದು, ಈಗ ನಿಮ್ಮ ಫೋನ್ ಬಂತು. ಈಗ ಯಾವ ನಂಬರ್ ನಾನು ಹೇಳಿದ್ದೀನಿ ಅವರಿಗೆ, ಅಟ್ಲೀಸ್ಟ್ ಏನು ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಹಾಕಿ ಅಂತೇಳಿ ಹಾಯ್ ಅಂತ ಹಾಕ್ತಾರೆ. ಅದೊಂದು 20-30 ಒಟ್ಟಿಗೆ ಬರ್ತದೆ ಹಾಯ್ ಹಾಯ್ ಅಂತೇಳಿ. ಯಾರು ಗೊತ್ತಾಗಲ್ಲ, ಯಾರು ಗೊತ್ತಾಗುತ್ತೆ. ಅದು ಸ್ವಲ್ಪ ಲೊಕೇಶನ್ ಹಾಕ್ಬಿಟ್ಬಿಡ್ರ ನೀವು ಎಲ್ಲರಿಗೂ ಎಲ್ಲರಿಗೂ ಲೊಕೇಶನ್ ಹಾಕ್ತಾರೆ. ಯಾರು ಕೆಟ್ಟವ್ರು ಯಾರು ಒಳ್ಳೆಯವರು ಅಂತ ಗೊತ್ತಾಗಬೇಕಲ್ಲ, ಪಾಪ ಅವ್ರಿಗೆ ಗೊತ್ತಿಲ್ಲಲ್ಲ. ಎಲ್ಲರೂ ಬರೋದೆಲ್ಲ ಅಲ್ಲಲ್ಲ, ಅದು ಕೆಲವರು ಪಾಪ ಇನ್ನೊಂದು ಹೇಳ್ತೀನಿ, ದಯವಿಟ್ಟು ಈ ಸ್ಕ್ಯಾನರು ಏನು ವರ್ಕ್ ಆಗ್ತಾ ಇಲ್ಲ ಅಂತ ಇವಾಗ ಅವ್ರು ರೆಡಿ ಮಾಡ್ಕೊಡ್ತಾರಂತಾರೆ. ಕೆಲವರು ಬೇರೆಯವರು ಎತ್ಕೊಂಡು ಸ್ಕ್ಯಾನರ್ಗಳು ಅವ್ರದ್ದು ಹಾಕ್ಕೊಂಡ್ಬಿಟ್ಟು ನಾನು ಕಾಸು ಕೊಡ್ತೀನಿ ಅಂತ ಅದನ್ನು ಮಾಡೋಕ್ಕೆ ಹೋಗ್ಬಿಟ್ಟು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಪಾಪ ಅವ್ರ ದಿನ ರಿಪೇರಿ ಆಗಿದೆ, ಫೋನ್ ನಂಬರ್ದು ಹೋಗ್ತಾ ಇಲ್ಲ, ಫೋನ್ ಇದನ್ನು ಸ್ಕ್ಯಾನರು ಅವ್ರು ರೆಡಿ ಮಾಡಿಕೊಡ್ತಾರಂತೆ. ನಾನು ಹಾಕ್ತೀನಿ ಅವ್ರದ್ದೇನೆ, ಅವ್ರ ಹೆಸರಿಗೆ ಬಂದರೆ ಅಮೌಂಟ್ ಹಾಕಿ, ಬೇರೆಯವ್ರ ಹೆಸರು ಬಂದರೆ ಅಮೌಂಟ್ ಹಾಕಕ್ಕೆ ಹೋಗ್ಬಿಡಿ ದಯವಿಟ್ಟು. ಹರೀಶ್ ರಾಯ್, ನನ್ನ ಹೆಸರು ಹರೀಶ್ ರಾಯ್ ಇರ್ತದೆ, ಹರೀಶ್ ರಾಯ್ ಅಂತ ಬರುತ್ತೆ. ಅದೇ ಅಮೌಂಟ್ ಬಂದರೆ ಅದು ಹಾಕಿ, ಇಲ್ಲಾಂದ್ರೆ ಬೇರೆಯವ್ರ ಹೆಸರು ಅಂದರೆ ಅಮೌಂಟ್ ದಯವಿಟ್ಟು ಹಾಕಕ್ಕೆ ಹೋಗ್ಬಿಡಿ. ಅದು ಸ್ವಲ್ಪ ಎಲ್ಲರೂ ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡು ನೆನೆನೇ ನನಗೇನೆ ಸ್ವಲ್ಪ ಇದಾಯಿತು. ಇಲ್ಲ ನೀವು ಮನೆಗೆ ಬಂದು ಮಾತಾಡಿ ಅಂತ ಹೇಳಿದಾಗ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಅದು ಏನಪ್ಪ ಹಿಂಗೆ ಮಾತಾಡ್ತಾರಂತ. ಅದು ದಯವಿಟ್ಟು ಅವರು ಈ ಥರ ಬಾಧೆಗಳು ಏನಂದರೆ ಕೆಲವರು ಬೇರೆ ಅವ್ರ ಸ್ಕ್ಯಾನರ್ ಹಾಕ್ಬಿಟ್ಟು ಮೋಸ ಮಾಡ್ತಾರೆ ಜನಗಳು. ಇದೇ ಸಿಕ್ಕರೆ ಸಾಕು ಯಾವುದೋ ಒಂದು ಅಮೌಂಟ್ ಬರುತ್ತಂತ. ಅವ್ರಿಗೆ ಕನ್ಫ್ಯೂಸ್ ಆಗೋದು ಬೇಡ. ಅವ್ರದ್ದು ಸ್ಕ್ಯಾನರು ವರ್ಕ್ ಆಗ್ತಾ ಇಲ್ಲ ಇವಾಗ. ದಯವಿಟ್ಟು ಇವತ್ತು ಬ್ಯಾಂಕೇನೋ ಹೋಗ್ಬಿಟ್ಟು ನಾನು ಕೊಡ್ತಾರೆ. ಸೇಮ್ ಅವರೇ ಹೆಸರು ಬರುತ್ತೆ, ಹರೀಶ್ ನಾಯಕ್ ಅಂತ, ಹರೀಶ್ ರಾಯ್ ಅಂತ ರಾಯ್ ಅಂತ. ರಾಯ ಥರನೇ ಬದುಕಲಿ ಅವರು. ಆದರೆ ನಾವೆಲ್ಲ ಹೆಲ್ಪ್ ಮಾಡೋಣ. ಕರೆಕ್ಟಾ? ಬೇಸಿಕಲಿ ಮಂಗಳೂರು ಸೈಡ್ ಉಡುಪಿ ಅವರು, ಉಡುಪಿ ಬಟ್ ಇಲ್ಲೇ ಬಂದು ಸೆಟ್ಲ್ ಆಗಿ ಬಂದು ಸೆಟ್ಲ್ ಆಗಿ ಹೋಮದ್ ಬಲ್ಲಿ ಇದೆ 30 ವರ್ಷ ಆಯ್ತಲ್ಲ, ಇಲ್ಲೇ ಸೆಟ್ಲ್ ಆಗುತ್ತೆ ಲೈಫಲ್ಲ. ಫಿಲಮ್ ಇಂಡಸ್ಟ್ರಿಗೆ ಅಂತ ಬೆಂಗಳೂರಿಗೆ ಬಂದು ಹೌದು, ಫಿಲ್ಮ್ ಇಂಡಸ್ಟ್ರಿಗೋಸ್ಕರ ಬಂದೆ ಹೇಳಿ. ನಾನು ನಮ್ಮದು ಜ್ಯುವೆಲರಿ ಬಿಸ್ನೆಸ್, ಚಿನ್ನದ ವ್ಯಾಪಾರ ಮಾಡುವ ಉಡುಪಿಯಲ್ಲಿ. ನನಗೆ ಕೆಲವು ಪಿ ಅವರದೆಲ್ಲ ಫೋನ್ ಬರ್ತಾ ಉಂಟು, ನಾನು ಹೇಳಿದ್ದಾರೆ ಮಾತಾಡ್ಸೋಕ್ಕೆ ಅಂತೇಳಿ. ಒಂದು ಧೈರ್ಯ ಬಂದಿದೆ. ಹಾಗೆ ಇವರೆಲ್ಲ ಬಂದಿದ್ದಾರೆ, ನನಗೂ ಸಹ ಒಂದು ಈಗ ಸ್ವಲ್ಪ ತುಂಬ ಧೈರ್ಯ ಬರ್ತಾ ಇದೆ. ಇಲ್ಲ ನಾನು ಈ ವಿಷಯದಲ್ಲಿ ಗೆಲ್ಬೋದು. ಯಾಕಂದರೆ ಅಂತ ಒಂದು ಯಾಕೆ ಧೈರ್ಯ ಬಂತು ಅಂದರೆ, ಇದು ಚಿಕ್ಕ ಅಮೌಂಟ್ ಅಲ್ಲ ನನ್ನವರು ಅಂತವರಿಗೆ ಮನಸ್ಸಿಗೆ ಅನಿಸೋದು. ಆಗುತ್ತಾ ನನ್ನ ಕೈಯಲ್ಲಿ ಅರ್ಧದಲ್ಲಿ ನಿಂತು ಹೋಗ್ಬಿಟ್ರೆ ತೊಂದರೆ ಆಗ್ಬಿಡ್ತದೆ. ಅದು ಮುಗಿಸಿ ನಿಲ್ಲಿಸ್ಬಾರ್ದು. ಇಲ್ಲಲ್ಲ ಬಿಡ್ರಣ ಅಲ್ಲ ಹೇಳಿ, ನಮ್ಗೆ ಗೊತ್ತಿಲ್ಲಲ್ಲ, ಮುಂದಿದ್ದೇನು ಗೊತ್ತಿಲ್ಲ. ಈಗ ಧೈರ್ಯ ಬಂದಿದೆ, ಆಗುತ್ತೆ, ಬರ್ತಾರೆ ಎಲ್ಲರೂ. ಅದೊಂದು ಸಂತೋಷ. ಸೊ ಇರಲಿ, ಬೇಡ, ಒಳ್ಳೇದಾಗಲಿ. ದಯವಿಟ್ಟು ನನಗೆ ಒಂದು ನಿಮಿಷ, ನೀವು ಮತ್ತೆ ಚೆನ್ನಾಗಾಗಿ ನಿಮ್ಮನ್ನ ಚಿತ್ರರಂಗದಲ್ಲಿ ನಾವು ನೋಡಲೇಬೇಕು. KGF 3ನಲ್ಲಿ ನೀವು ಮಾಡಲೇಬೇಕು. ಆ ಡೈಲಾಗ್ಗಳು ಕೇಳಿಸ್ಕೊಡ್ಲೇಬೇಕಣ್ಣ ನಿಮ್ಮ ಕಡೆಯಿಂದ. ದಯವಿಟ್ಟು ನೀವು ಹುಷಾರಾಗಿ ರೆಡಿಯಾಗಿ ಬೇಗ ಬನ್ನಿ. ನಮ್ಮ ಕೈಯಲ್ಲಿ ಆಗೋಷ್ಟು ನಾವು ಸಹಾಯ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಸೊ ಮಚ್. ರೈತರ ಮಗ ಏನು ತೋರಿಸ್ತೀನಿ ಅಂತ ಇವರು ಅದು ಕೆಲವು ಕಡೆ ಎಲ್ಲ ಹೇಳಿದ್ದಾರೆ. ನಂಗೆ ಭಾಳ ಇಷ್ಟ ಆಗುತ್ತೆ. ರೈತ ತಗೊಂಡು ಲ್ಯಾಂಬೋಗಿನಿ ಅಂತ ಹಾಕಿದ್ರೆ ಈಗ ಭಯಂಕರ ಅಲ್ಲ. ನನಗೆ ಗೊತ್ತಿಲ್ಲ, ಮನೆ ಹತ್ರ ಇದ್ದೀನಿ. ನನಗೆ ವಾಮಿಟಿಂಗ್ ಸ್ಟಾರ್ಟ್ ಆಗಿತ್ತು. ಮನೆ ಹತ್ರ ಬಂದೋಯ್ತು ಅಂದರು. ಆಮೇಲೆ ಬಂದು ನಾನು ಬಾಗಿ ತೆಗೆದು ಓಡಿ ಬಂದೆ. ಸ್ವಲ್ಪ ಲಾಸ್ಟ್ ಕಫ್ ಆಯಿತು. ಬಂದು ನೋಡ್ತೀನಿ, ಇವ್ರ ಮುಖ ನೋಡ್ತಾ ನಾನು ಶಾಕು, ಖುಷಿನೂ ಆಯಿತು, ಶಾಕು. ಸಾಧನೆ ಮಾಡಿದವರು. ನಂಗೊಬ್ಬರು ಒಂದು ಗ್ಯಾಂಗ್ ಫ್ರೆಂಡ್ ಸಿಕ್ಕಿತಾ, ದುಡ್ಡು ಅಲ್ಲ, ನಾಳೆ ನಾನು ಶಾಲೆಗೆ ಬಂದ ಮೇಲೆ ವೈಟ್ ಫೀಲ್ಡ್ ನಿಮ್ಮ ಮನೆ ಬರ್ಬೋದಾ ಬನ್ನಿ ಸರ್ ಹೇಳಿದ್ರು. ಓಕೆನಾ, ಥ್ಯಾಂಕ್ಸ್ ಅಣ್ಣ, ಒಳ್ಳೇದಾಗಲಿ ನಿಮ್ಗೆ. ಒಳ್ಳೇದಾಗ್ಲಿ. ಅಣ್ಣನ ನೀಟಾಗಿ ರೆಡಿ ಮಾಡಿಸ್ಬಿಟ್ಟು KGF 3ನಲ್ಲಿ ಬರ್ತಾರೆ ಅವ್ರ ಮನೆಗೆ, ನಾವು ಹೋಗೋಣ ಅವ್ರಿಗೆ ಮನೆಗೆ. ಮುಂದೆ ಸಂಬಂಧ ಬೆಳೀಲಿ. ಓಕೆ ಸರ್, ಓಕೆ, ಹಿಂಗಾಗಲಿ. ನಿಮ್ಮಂತರ ಜೊತೆಗೆ ನಮಗೂ ಒಂದು ಸಂಬಂಧ ಬೆಳೆಸಲು ಖುಷಿ. ನಾವು ಮೈಂಡ್ ಇಂಪ್ರೂವ್ ಆಗಬೇಕು, ನಾವು ಇಂಪ್ರೂವ್ ಆಗಬೇಕು. ಬದುಕೋದು ಹೇಗೆ ಅಂತ ಕಲಿಬೇಕು ನಾವು ಸಹ ಇನ್ನು. ನಮಸ್ಕಾರ. ಇದು ಬರೀ ಚೇಂಬರ್ಗೆ ಮಾತ್ರ ಹೇಳ್ತಾ ಇರೋದು. ನೆನ್ನೆ ಹೋಗಿದ್ದೆ, ಅವ್ರಿಗೆ ತುಂಬಾ ಬೇಜಾರಾಗೋಯ್ತು. ನನಗೆ ಯಾರು ಬಂದು ಹೆಲ್ಪ್ ಮಾಡಿರಲಿಲ್ಲ. ಆದರೆ ನಾನು ಒಂದು ಹೇಳೋದು ಅಷ್ಟೇ, ಒಂದು ಹೊಸದಾಗಿ ಮೂವಿ ಮಾಡೋಕೆ ಬರ್ತಾರಲ್ಲ, ಒಂದು ಹೆಸರು ಟೈಟಲ್ ಕೊಡ್ತೀವಿ ನಾವು. ಟೈಟಲ್ ಕೊಡಿದಾಗ ಒಂದು 20,000 ರೂಪಾಯಿ ಎಕ್ಸ್ಟ್ರಾ, ಜಾಸ್ತಿ ದೊಡ್ಡದಾಗಲ್ಲ, ಅವ್ರಿಗೆ ಕಟ್ಸ್ಕೊಡಿ. ಅದನ್ನೆಲ್ಲ ಒಂದು ಫಂಡ್ ಮಾಡಿ ಇಂಥ ಬಡವ್ರಿಗೆ ಒಂದು ಹೆಲ್ಪ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನನ್ನ ಅನಿಸಿಕೆ ಇದು.